ಇವಾಗ ಇನೋವಾದಲ್ಲಿ ನೋಡಿಬೇಕಾರೆ ಇನೋವಾ ಅಂದ್ರೆ ನೋ ಅಂತ ಬರುತ್ತೆ, ಇನೋವಾ ಇಟ್ಟಿರೋರ್ ಮೇಲೆಲ್ಲ ಕೇಸ್ ಇರುತ್ತೆ. ನಿಮ್ಮ ಹತ್ರ ಇನೋವಾ ಇದೆ? ಬೇಕು ಅಂತಲೇ ಚೆಕ್ ಮಾಡಕ್ ತಗಂದೆ ನಾನು. ಅನ್ಬಕ್ಸನ ಏನಿದೆ ಈ ಪ್ರಪಂಚದಲ್ಲಿ, ಸಾಕ್ಷಾತ್ ಕೃಷ್ಣನ್ ಜೈಲಿಂದ ಆಚೆ ಬಂದ. ಅಲ್ಲ ಗುರುಗಳೇ, ನೀವು ಇನೋವಾದಲ್ಲಿ ಎನ್ನುವ ಇದೆ ನಾನ್ ಚೆಕ್ ಮಾಡಿರ್ತೇನೆ. ನೀವೇ ಅದೇ ಗಾಡಿ ತಗೊಂಡ್ಬಿಟ್ರಿ ಹೆಂಗ್ ಹುಡುಕ್ತೀರ ಗುರುಗಳು ಇದನ್ನೆಲ್ಲ ನೀವು? ನನ್ ಡೈಲಿ ಇದೇ ಕೆಲಸ 24 hours. ಇದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಈಗಿಂದು ಸೋಷಿಯಲ್ ಮೀಡಿಯಾದ ಕ್ರಿಂಜ್, ಈ ಚಪ್ರಿಗಳನ್ನ ನೋಡಿ ಅವರು ಸೆಲೆಬ್ರಿಟಿ ಅಂತೆ, ಅವರು ಸೋಷಿಯಲ್ ಇದಂತೆ, ಅವ್ರ ಗೆಸ್ಟ್ಗಳಂತೆ. ಇದು ದುರಂತ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಾನಸಿಕ ಚಿತ್ರ ವಿಚಿತ್ರವಾಗಿ ಆಡೋದು, ಮಾನಸಿಕವಾಗಿ ಈ ಚಪ್ರಿ ನನ್ನ ಮಕ್ಕಳು ಇವತ್ತು ಸೆಲೆಬ್ರಿಟಿಗಳಂತೆ. ಇವ್ರನ್ನ ಕರ್ಕೊಂಡು ಬಂದು ಇವ್ರುಗಳಿಗೆ, ಈ ಚಪ್ರಿಗಳಿಗೆ ಮತ್ತೆ ಸಪೋರ್ಟ್ ಸಿಸ್ಟಮ್ ಬರ್ತವೆ. ಈ ಚಪ್ರಿಗಳಿಗೆ ಇನ್ಸಲ್ಟ್ ಮಾಡಕ್ಕೊಂದು ಟೀಮ್ ಹುಟ್ಟುತ್ತೆ. ನೀನೇನೋ ಚಪ್ರಿ, ಅವರು ಇವ್ರನ್ನ ಇಟ್ಕೊಂಡು ಅವ್ರು ಫೇಮಸ್ ಆಗಕ್ಕೆ ಅವ್ರುಗಳು ಬರ್ತಾರೆ. ಇನ್ನು ಕೆಲವರು ಕಲರ್ ಶಾಲ್ ಹಾಕೊಂಡು ಈ ಕಡೆಯಿಂದ ಬರ್ತಾರೆ ಈ ಚಪ್ರಿಗಳಿಗೆ ಸಪೋರ್ಟ್ ಮಾಡ್ಕೊಂಡು. ನಾನಿದ್ದೀನಿ ನಿನ್ನ ಜೊತೆ ಅಂತ ದೊಡ್ಡ ಮದಕ. ಅಣ್ಣವ್ರೆ, ನಾನು ಒಬ್ಬಂಗ್ 5,000 ಸಾಲ ಕೊಟ್ಟಿದ್ದೆ. ಇವಾಗ ನೋಡ್ರಿ ಒಂದೊಂದು ಫೋನ್ ಎತ್ತಾ ಇಲ್ಲ. ಒಂಚೂರು ಅವ್ನಿಗೆ ಫೋನ್ ಮಾಡ್ತೀರಾ? ಸರಿ, ನಂಬರ್ ಹೇಳಿ. 93999399. ನಿಮ್ ಹೆಸರೇನು? ಜಡ್ಕಾ ಜಗದೀಶ್. ಹಲೋ ಹಲೋ, ಇವ್ರು ಜಡ್ಕಾ ಜಗದೀಶ್ ಅವ್ರು ಫೋನ್ ಮಾಡ್ಸಿದ್ದು. ಇವ್ರೇನೋ ನಿಮ್ಗೆ 5,000 ಕೊಟ್ಟಿದ್ರಂತೆ. ಅವ್ರು ಕೊಟ್ಟಿಲ್ಲ, ನಾವು ತಗೊಂಡಿದ್ದು. ಎರಡು ಒಂದೇ ತಾನೆ. ಇವಾಗ ನೀವು ಫೋನ್ ಎತ್ತಾ ಇಲ್ಲ, ಕಾಸು ರಿಟರ್ನ್ ಕೊಡ್ತಾ ಇಲ್ವಂತೆ. ಹಿಂಗೆಲ್ಲ ಮಾಡಿದ್ರೆ ಸರಿ ಸರ್, ನಾವು ಇವಾಗಲೇ ಜಡ್ಕಾ ಜಗದೀಶ್ ಅವ್ರ ಅಕೌಂಟ್ಗೆ 10,000 ಟ್ರಾನ್ಸ್ಫರ್ ಮಾಡ್ತೀವಿ. ನಿಮ್ ಮೊಬೈಲ್ ನಂಬರ್ ಒಂದು OTP ಬಂದಿರ್ತದೆ, ಅದು ಒಂಚೂರು ಹೇಳಿ. ಹೇಳಿ 9349. ಮುಚ್ಚ ನಾನು ಮಾತಾಡ್ತಾ ಇಂತಾನೆ ಇಲ್ಲಿ. ಹಲೋ ಅಪ್ಪಿ, OTP ಸ್ಕ್ಯಾಮ್ ಅಲ್ಲ, ನಾವು ಬೇಜಾರ್ ನೋಡ್ಬಿಟ್ಟಿದೀವಿ. ನಮ್ಮ ಹತ್ರ ಆಡಕ್ ಬರ್ಬೇಡ, ಗೊತ್ತು. ಒಂದು OTP ಹೇಳ್ರೆ ಅಕೌಂಟ್ ಫುಲ್ ಗುಡ್ಸ್ ಗುಂಡಾಟ ಮಾಡ್ಬಿಡ್ತೀರಾ. ಸರ್, ನಮ್ಮ ಮೇಲೆ ನಂಬಿಕೆ ಇಕ್ಕಿ ನಾವ್ ಹಂಗೆಲ್ಲ ಏನು ಮಾಡಲ್ಲ. ಒಂದ್ ಕೆಲಸ ಮಾಡಿ, ವಾಟ್ಸ್ಆಪ್ ಒಂದು ಲಿಂಕ್ ಕಳ್ಸಿನಿ, ಆ ಲಿಂಕ್ ನ ಟ್ಯಾಪ್ ಮಾಡಿ. ಈ ಲಿಂಕ್ ಸ್ಕ್ಯಾಮ್ ಗೊತ್ತು ಮರಿ, ನನ್ನೇನ್ ಬೇಕುಫಾ ಅನ್ಕೊಂಡಿದ್ಯಾ? ಲಿಂಕ್ ಮೇಲೆ ಟ್ಯಾಪ್ ಮಾಡ್ತಾ ಇದ್ದಂಗೆ ನನ್ನ ಫೋನ್ ಆಕ್ಸೆಸ್ ನಿಂಗೆ ಹೋಗ್ಬಿಡ್ತಾರೆ, ನನ್ನ ಅಕೌಂಟ್ ಫುಲ್ ಕ್ಲೀನ್ ಮಾಡ್ಬಿಡ್ತೀರಾ. ಸರ್, ನೀವು ಇದೇ ವಿಷಯನ ಜಾಂಡು ಜಡ್ಕಾ ಜಗದೀಶ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಅವ್ನು ನಮ್ಗೆ ಸಾಲ ಕೊಟ್ಟಿನಿ ಅನ್ಕೊಂಬಿಟ್ಟವನೆ. OTP ಹೇಳ್ದ ನೀನು? ಹ್ಞೂ ಸರ್, ನೀವು ಹೇಳ್ಬೇಕು ತಾನೆ. 10,000 ಕಳಿಸ್ತಾ ಇದ್ದ, ಇಬ್ರು 5,000 ಮಾಡ್ಕೊಂಬೋದಾಯ್ತಾ? ನೀವ್ ಎಷ್ಟು ಓದಿದೀರಾ? ನಾವು 0 ಪಾಸು. ನಾವು 0 ಪಾಸು. 0 ಪಾಸ? ಹ್ಞೂ ಸರ್. ನೀವು? ನಾವು 0 ಫೇಲ್. ಅಯ್ಯೋ, ಹುಷಾರಾಗಿ ಸರ್, ನಿಮ್ಮಂತವ್ರು ಜನ ಮೋಸ ಮಾಡೋದು ಜಾಸ್ತಿ. ಎಲ್ಲಿದ್ಯಾ? ಮಿಂಡ್ರು ಬಿಡ್ತವನೆ. ಮಿಂಡ್ರು ಉಡ್ತವನು ಬಾತ್ರೂಮ್ ತೊಳಿತವನೆ. ನಾನ್ ಮಿಂಡ್ರಿ, ಹೇಳಪ್ಪ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ನನ್ನ ಕೈ ಸಿಕ್ಕಿದ್ರೆ ಅದೇ ಒಂದು ಒತ್ತಿ ಎರಡನೇ ಕಿತ್ತು ಬಿಡ್ತೀನಿ. ಹಲೋ ಹಲೋ ಹಲೋ, ಹುಷಾರಾಗ್ಬೇಡ. ಇಂತ ತಿರ್ಬೋಕಿ ನನ್ನ ಮಗನ್ ಸವಾಸ ಮಾಡೋನಲ್ಲ, ಇವನೆಂತ ತಿರ್ಕೆ ನನ್ನ ಮಗ. ಆಮೇಲೆ ನನ್ನನ್ನು ರಾಹು ಗ್ರಹನೇ ಸಾಯಿಸೋದು ಅಂತ ನಂಗೆ ಗೊತ್ತು. ನಾನು ರಾಹು ಗ್ರಹ ಇವತ್ತು ಗರ್ಭುಡಿಗೆ ಯಾರು ಹೋಗೋಕ್ಕಾಗಲ್ಲ. ನನಗೂ ಪುರೋಹಿತರು ಒಳ್ಳೆ ಸಂಬಂಧ. ಒಂದು 13 ವರ್ಷಕ್ಕೊಂದ್ಸರಿ ಹೋಗ್ಬೋದು. ಅದು ಕುಂಭವೇಶದಲ್ಲಿ ಒಳಗಡೆ ಹೋಗ್ಬಿಟ್ಟು ರಾಹು ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ಕಿಸ್ ಮಾಡ್ಬಿಟ್ಟು ಮುತ್ತು ಕೊಟ್ಬಿಟ್ಟು, ಮಗ ನೀನು ನನ್ನೇ ಸಾಯಿಸೋದು ನಂಗೆ ಚೆನ್ನಾಗಿ ಗೊತ್ತು, ನೋಡ್ಬಿಟ್ಟು ನಿಧಾನಕ್ಕೆ ಸಾಯಿಸು. ಎಲ್ಲಿದ್ದೆ? ಎಲ್ಲಿಗೆ ಹೋಗಿದ್ದೆ? ಎಲ್ಲಿಂದ ಬರ್ತಾ ಇದ್ಯಾ? ನಿಂಗೆ ಬೇಕದು? ನನ್ ಇಷ್ಟ, ನಾನು ಏನಾದ್ರು ಮಾಡ್ಕೋತೀನಿ. ಹೌದಾ? ನನ್ಗೆ ಇವಾಗ ಹೇಳಲ್ಲ. ಹೇಳಲ್ಲ ಅಂದ್ಮೇಲೆ ಹೇಳಲ್ಲ. ಇವಾಗ ನಂಗೆ ಹೇಳಿಲ್ಲ ಅಂದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ ನೋಡು. ಮಾತಾಡಿಲ್ಲ ಅಂದ್ರೆ ಕತ್ತೆ ಬಲ್ಲ ಕುದುರೆ ಜುಟ್ಟು ಹೋಗೋ ಮರಿ. A few moments later. ನಾಳೆ 6 ಗಂಟೆಗೆ ಎಬ್ರುಸು, 7 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು, ಮರಿಬೇಡ. The next day. ಬವಿತಾ 6 ಗಂಟೆ ಆಯ್ತು, ಎದ್ದಳು. ಅರೆ ಬವಿತಾ 7 ಗಂಟೆ ಆಯ್ತು, ಎದ್ದಳಲ್ವಾ? ಏದೋ ಬೇಗ ಟೈಮ್ ಆಯ್ತು. ಬವಿತಾ 9 ಗಂಟೆ ಆಯ್ತು, ಎದ್ದಳು. ನಾನು ಆಫೀಸ್ಗೆ ಹೋಗ್ತಾ ಇದೀನಿ, ಎದ್ದಳು. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ ಪ್ರಕಾರ ಟಾಕ್ಸಿಕ್ ಪ್ರಿಡಿಕ್ಷನ್ ಏನು? ಅವರೇಜ್ ಲಾಸ್ ಆಗಲ್ಲ, ಲಾಭ ಆಗಲ್ಲ. ಬರೋರಿಗೆಲ್ಲ ಟೈಮ್ ಬೇಕಲ್ಲ, ಬಂದು ಒಯ್ತಾ ಇರ್ತಾರೆ. ಅವ್ರು ಬರೋಕೆ ಟೈಮ್ ತಗತ್ತವ್ರೆ. ನಮಸ್ಕಾರ ಕರ್ನಾಟಕ, ನೀವು ನೋಡ್ತಿದ್ದೀರಾ ಸತ್ಪ್ರಜೆಗಳ ಸ್ವಯಂವರ ಪ್ರಾಯೋಜಕರು ಟೋಲ್ಗೇಟ್ ಅಲ್ಪುಡಿ ಡಮಲ್ಕೋಟ ಇಲ್ಲಿ ಪೋಷಣ ಸಹ ಪ್ರಾಯೋಜಕರು ಫಿನಾಲ್ ಕಾಫ್ ಸಿರಪ್ ಹಾಗೂ ಮಾಮಾ ಸೂತ್ರ ಲಾಂಗ್ ಲಾಸ್ಟಿಂಗ್ ಬಾಡಿ ಸೆಂಟು ಪವರ್ಡ್ ಬೈ ಅಮೃತ ನುಣ್ಣಿ ಹೇರ್ ಆಯಿಲ್. ಬಾಮ್ಮ
ಸತ್ಪ್ರಜೆ ನಂಬರ್ 1 ನುಲ್ದಾಣ ನೀಲವೇಣಿ ಬಾ. ಏನು ನಿನ್ನ ಬೇಡಿಕೆ? ನಮ್ಮಮ್ಮಂಗೆ ಅಳಿಯ ಬೇಕಂತೆ, ಯಾರಾದ್ರೂ ಇದ್ರೆ ಪ್ಲೀಸ್ ನಿಮ್ ಫೋಟೋ ಸೆಂಡ್ ಮಾಡ್ತೀರಾ? ಏಯ್, ಏನೇ ಮನೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅನ್ನೋ ತರ ಕೇಳ್ತಿದ್ಯಾ? ನಮ್ಮ ಅಮ್ಮಂಗೊಬ್ಬ ಅಳಿಯಬೇಕು ಅಂತ. ಯಾಕೆ ನಿನಗೆ ಗಂಡ ಬೇಡವಾ? ನಿಮ್ಮ ಅಮ್ಮಂಗೆ ಅಳಿಯ ಯಾಕೆ? ನಿಮ್ದು ಸೀರೆ ಬ್ಲೌಸ್ ಪೆಟಿಕೋಟ್ ಎಲ್ಲ ಒಗ್ದಿರೋದನ್ನ ತಗೊಂಡೋಗ್ಬಿಟ್ಟು ಮಾಡಿ ಮೇಲೆ ಒಣಗಾಕಕ್ಕ. ಫೋಟೋ ಸೆಂಡ್ ಮಾಡ್ತೀರಾ? ಫೋಟೋ ಯಾಕೆ ನುಲ್ದಾಳ ನೀಲವೇಣಿ, ವಿಡಿಯೋನೇ ಕಳಿಸ್ತೀನಿ ನೋಡು. ನಿಲಿವನಲ್ಲಿ ತೆಲೋ ಮೋಡ ನಾನೀಗ ಗಾಳಿ ಬಂದನು ಅತಿ ಕೇಳಬೇಕೀಗ. ನೋಡ್ದೆ ನಮ್ಮ ಹುಡುಗಂಗೆ ಖುಷಿ ಆದಾಗ ಈ ತರ ಸುತ್ತಾಡ್ಕೊಂಡು ಹಾಡು ಹೇಳ್ತಾನೆ ಅನ್ನೋದೊಂದು ಬಿಟ್ರೆ, ಇನ್ನು ಅವ್ನ ಕ್ಯಾರೆಕ್ಟರ್ ಮಾತ್ರ 100% ಬ್ಲಾಕ್. ಸಾರಿ, ಕ್ಯಾರೆಕ್ಟರ್ ಮಾತ್ರ 100% ಗೋಲ್ಡ್. ಸೈಡ್ ಹೋಗಿ ಮಾತಾಡ್ಕೊಳ್ಳಿ, ಮ್ಯಾಚ್ ಆದ್ರೆ ಕ್ಯಾಚ್ ಹಾಕೊಳ್ಳಿರಂತೆ. ಆ ಮುಂದಿನ ಸತ್ಪ್ರಜೆ ಆರಮ್ಮ. ಓಹೋ, ಬಾಯ್ ಕಟ್ ಭಾಗ್ಯಲಕ್ಷ್ಮಿ ಅವರೇ, ಬನ್ನಿ 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 ಬನ್ನಿಪಾ. ನನ್ನ ನಿಯಮ್ ಅಲ್ಲಿ ನನಗೆ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ರಿ, ನಿಮ್ಮ ಮ್ಯಾರೇಜ್ ಲೈಫ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ. ಹೌದಾ? ಯಾರಮ್ಮ ಅವನು? ಒಂದು ಫೋಟೋ ಏನಾರು ಇದ್ರೆ ಸ್ವಲ್ಪ ತೋರಿಸ್ತೀಯಾ? ಬಿಸಿ ಬಿಸಿ ಕುದಿಯಲ್ಲ ಅವ್ನು ಸಾಮಾನ್ ಮೇಲೆ ಹಾಕ್ಬಿಟ್ಟು ಅಭಿಷೇಕ ಮಾಡ್ಬಿಡ್ತೀನಿ. ಅನ್ನಂಗೆ ನಿನ್ ಬೇಡಿಕೆ ಏನು? ಫಸ್ಟ್ ಎಕ್ಸ್ಪೆಕ್ಟೇಷನ್ ಈಸ್ ನನಗೆ ಗ್ರ್ಯಾಂಡ್ ಮ್ಯಾರೇಜ್ ಇಷ್ಟ ಇಲ್ಲ. ಐ ವುಡ್ ಲೈಕ್ ಟು ಹ್ಯಾವ್ ಸ್ಮಾಲ್ ರಿಜಿಸ್ಟರ್ ಮ್ಯಾರೇಜ್. ಗಂಟಲಲ್ಲಿ ಕಿಚ್ ಕಿಚ್ಚಿದ್ರೆ ತಿನ್ಬೇಕು ವಿಕ್ಸು. ಸುಂಕದ ಕಟ್ಟೆಯಲ್ಲಿರೋ ಸೊಲ್ಲಾಪುರದ ಅಮ್ಮನ ದೇವಸ್ಥಾನದಲ್ಲೇ ನಿನ್ನ ಮದ್ವೆ ಫಿಕ್ಸು. ಅಂಡ್ ದೆನ್ ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಐ ಡೋಂಟ್ ವಾಂಟ್ ಟು ಹ್ಯಾವ್ ಕಿಡ್ಸ್. ಅಂದ್ರೆ ನಂಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬೇಬೀಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಗಂಡು ಹುಡುಗ ತುಂಬಾ ಕಷ್ಟ ಆಗುತ್ತಮ್ಮ. ತುಂಬಾ ಕಷ್ಟ ಆಗುತ್ತೆ. ನಿಮ್ಗೆ And then third condition ಬಂದ್ಬಿಟ್ಟು I want to have separate room, like 2 BHK ಮನೇಲಿ ಒಂದ್ ರೂಮ್ ನನ್ನ ಹಸ್ಬೆಂಡ್ಗೆ ಇನ್ನೊಂದು ರೂಮ್ ನನಗೆ ಅಂತ. ಸೊ ಇಟ್ಸ್ ಲೈಕ್ ಸಪರೇಟ್ ರೂಮ್. 2 BHK ಏನ್ಕೆ ಸುಮ್ನೆ ವೇಸ್ಟ್. ಇಬ್ರು ಸಪರೇಟ್ ಫ್ಲಾಟ್ ತಗೊಂಡ್ಬಿಟ್ಟು ಹೇಳ್ತೀನಿ. ಅವ್ನು ಗೋದ್ರೇಜ್ ಟೌನ್ ಸರ್ಜಾಪುರ ಹತ್ರ ಇರೋದು, ನೀನು ಇಲ್ಲಿ ಗಾಲ್ಫ್ ಕ್ಲಬ್ ಹತ್ರ ಇರೋ ಪ್ರೆಸ್ಟೀಜ್ ಫ್ಲಾಟ್ ತಗೊಂಡು ಹೇಳ್ತೀನಿ. ಇಬ್ರು ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡೆಯಕ್ಕೆ, ನ್ಯೂ ಇಯರ್ ಅಲ್ಲಿ ಕೇಕ್ ಕಟ್ ಮಾಡಕ್ಕೆ, ಸಂಕ್ರಾಂತಿ ಹಬ್ಬದಲ್ಲಿ ಕಪ್ ತಿನ್ನಕ್ಕೆ ಸೇರ್ಕೊಳ್ಳಿರಂತೆ. ಯಾಕಂತ ಅಂದ್ರೆ ಅಲ್ವಾ, ಅದಕ್ಕೆ. ಅಂಡ್ ಫೋರ್ತ್ ಕಂಡೀಷನ್ ಕಮ್ಸ್ ಪರ್ಮಿಷನ್ ತಗೋಬೇಕು ಅಂತ ಏನಿಲ್ಲ, ಇನ್ಫಾರ್ಮ್ ಮಾಡಿ ಹೋಗೋದು ಸಮಥಿಂಗ್ ವಾಟ್ ಐ ಸಜೆಸ್ಟ್ ಆರ್ ಸಪೋರ್ಟ್. ನೋಡ್ದ ಇದೇ ಕಾರಣಕ್ಕೆ ನಾನು ಹೇಳಿದ್ದು ಸಪರೇಟ್ ಫ್ಲಾಟ್ ಮಾಡ್ಕೊಂಬಿಡಿ ಅಂತ. ಅವಾಗ ನೀನ್ ಎಲ್ಲಿ ಹೋಯ್ತೀಯಾ, ಏನ್ ಮಾಡ್ತೀಯಾ, ಯಾರ ಜೊತೆ ಇರ್ತೀಯಾ, ಏನ್ ತಿಂತ್ಯಾ, ಏನು ಗೊತ್ತಾಗಲ್ಲ ನಿನ್ ಗಂಡಂಗೆ. ಅಂಡ್ ದೆನ್ ಫಿಫ್ತ್ ಕಂಡೀಷನ್ ಬಂದ್ಬಿಟ್ಟು ಎನಿ ಫಿಸಿಕಲ್ ಅಬ್ಯೂಸ್ ತುರಂತ, ಲೈಕ್ the next day I'll file a divorce case. I don't like in this physical abuse. ಮದುವೆ ಆಗಿರೋ ಗಂಡ ಮುಟ್ಟಿದ್ರೆ ಫಿಸಿಕಲ್ ಅಬ್ಯೂಸಾ? ಅಮ್ಮ ಧನ್ಯವಾದ, ಶುಕ್ರಿಯಾ, ನಮಸ್ತೆ, ಅಡ್ಬಿದ್ದೆ. ನೀನ್ ಹುಟ್ಟೇನು ಅಂತ ಸೆಣೆ ನಮ್ಮ ಸತ್ಪ್ರಜೆಗಳ ಸ್ವಯಂವರದಲ್ಲಿ ನಮ್ಮ ತಾಯಿ ಅಣ್ಣಿಗೂ ಇಲ್ಲ. ದಯವಿಟ್ಟು ನೀನ್ ಕಳ್ಸ್ಕೊ. ಮದುವೆ ಆದ್ರೆ ಕರಿ, ಊಟಕ್ಕೆ ಬಂದು ಉಣ್ಕೊಂಡು ಹೋಯ್ತೀನಿ. ಎಲ್ಗೋಗ್ಬೇಕು? ಏಯ್, ನಿನ್ಗೆ ಕೇಳ್ತಾ ಇರೋದು ಎಲ್ಗೋ ಹೋಗ್ಬೇಕು? ನಾನು ಹೇಳಲ್ಲ. ಯಾಕೆ? ನನ್ನ ಇಷ್ಟ. ಲೇ, ನೀನೇನು ಹೇಳಿಲ್ಲ ಅಂದ್ರೆ ಎಲ್ಲೋ ಬಿಡ್ಬೇಕು ನಿನ್ನ. ಎಲ್ಲೋ ಒಂದ್ ಕಡೆ ಬಿಟ್ಬಿಡ್ರಣ. ಅವಳಂತ ಬಿಟ್ಟು ನೀವು ಎಲ್ಲಾದ್ರೂ ಬಿಟ್ಟು ಹೋಗ್ಬಿಡಿ. ಲೇ, ಅವಳು ಬಿಟ್ಟು ಹೋದ್ರೆ ನನ್ಗೆ ಎಂತ್ಕೋಬೇಕದು? ನಿನಗ್ ಬೇಡ ಅಂದ್ರೆ ನನಗ್ ಬೇಕಾಗಿದ್ಲು, ಆದ್ರೂ ಬಿಟ್ಟು ಹೋಗ್ಬಿಟ್ಲು. ಲೇ, ಸುಮ್ನೆ ನನ್ ತಲೆ ತಿನ್ಬೇಡ. ಎಲ್ಲೋಗ್ಬೇಕಂತ ಕರೆಕ್ಟ್ ಆಗಿ ಹೇಳು. ಮನೆಗ್ ಹೋಗ್ಬೇಕು. ಮನೆಗೆ ಹೆಂಗ್ ಹೋಗ್ಬೇಕು? ಟ್ರೈನಲ್ಲಿ ಹೋಗ್ಬೇಕು. ಲೇ, ಮತ್ ಆಟೋದಲ್ಲಿ ಬಂದೆ ಅಂತ ಕುತ್ಕೊಂಡಿದ್ಯಾ? ಮನೆಗ್ ಹೋಗಕ್ಕೆ. ಲೇ, ಕರೆಕ್ಟ್ ಆಗಿ ಎಲ್ಲೋಗ್ಬೇಕಂತ ಹೇಳು. ಇಲ್ಲ, ಹೇಳಕ್ ಆಗಲ್ಲ. ಯಾಕೆ? ನನ್ನ ಇಷ್ಟ. ಲೇ, ಇಳಿಯ ಫಸ್ಟ್. ಲೇ, ಯಾಕೆ? ನನ್ನ ಆಟ ನನ್ನ ಇಷ್ಟ. ಹೋಗಲೇ. ಅಣ್ಣ, ಯಾವ ಊರ್ ಕಡೆಗೆ ಹೋಯ್ತಾ ಇರೋದು? ಅಣ್ಣ ಬಿಡ್ತೀಯ ಅಣ್ಣ, ನನಗೆ ಬಸ್ ಇಲ್ಲ, ಅದಕ್ಕೋಸ್ಕರ. ನಿಮ್ದು ಹಾಸನ ಅಣ್ಣ? ಹ್ಞೂ, ಹಾಸನ ಅಣ್ಣ. ಅಣ್ಣ ತಾಳಿ ಕುಡಿ ಅಣ್ಣ, ತಲೆ ಕೆಡಿಸ್ಬೇಡ. ನನ್ನ ಫ್ರೆಂಡ್ಸ್ ಎಲ್ಲಾರು ಬಿಸ್ನೆಸ್ ಮಾಡ್ದವ್ರಣ್ಣ. ನನಗೆ ನಮ್ಮ ಅಪ್ಪ ಹಿಂಸೆ ಕೊಡ್ತಾನೆ, ಓದ್ಬಿಟ್ಟು ಏನಾದ್ರು ಮಾಡು ಅಂತ. ಅದಕ್ಕೆ ಅಲ್ಲಿ 4 ದಿನ ಆಯ್ತಣ್ಣ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದೇ ಹಿಂಗೆ ತಿರ್ಕೊಂಡು ಹೋಯ್ತಾ ಇದ್ದೀನಿ ಅಣ್ಣ. ಎಲ್ಲಿ ಯಾರು ಡ್ರಾಪ್ ಕೊಡ್ತಾರೆ ಹಂಗೆ ಕೇಳ್ಕೊಂಡು ಅಣ್ಣ, ನಿನ್ ಫೋನ್ ಇದೆ ಕೊಡ, ನಾನು ಫೋನ್ ಮಾಡ್ಕೊಡ್ತೀನಿ. ಇಲ್ಲ ಏನ್ ಅನ್ಕೊಳ್ಳಲ್ಲ. ಹಲೋ, ಪಾಪಾ, ಏನ್ ಟೆನ್ಷನ್ ಇಲ್ಲ, ಆರಾಮಾಗಿದ್ದೀನಿ, ಸುರಕ್ಷಿತವಾಗಿದ್ದೀನಿ. ನನ್ನ ಜೊತೆ ಒಬ್ರು ಅಣ್ಣ ಸಿಕ್ಕವ್ರೆ. ಅವ್ರ ಜೊತೆನೆ 3-4 ದಿನದಿಂದ ಅವ್ರ ಜೊತೆನೆ ಇದ್ದೀನಿ. ಗಾಬರಿ ಬಿದ್ದೈತರ್ಕೊಂಡು ಸುಮ್ಮನಿರಣ. ಇವ್ರ ಜೊತೆನೆ ಇರ್ತೀನಿ ಅಣ್ಣ. ನನ್ನ ಜೊತೆ ಇರ್ಬೋದಲ್ವಾ ಅಣ್ಣ? ನಾನು ಏನ್ ತೊಂದರೆ ಇಲ್ಲ ತಾನೆ? ಹೂವಣ್ಣ, ಏನು ಟೆನ್ಷನ್ ಇಲ್ಲ. ಸಂಬಳನ ಇವ್ರು ಕೇಳ್ತೀನಿ ಒಂದು ನಿಮಿಷ. ಅಣ್ಣ ಸಂಬಳ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾವ್ರಣ್ಣ.
ಒಂದು 20,000 ಅಂತ ಹೇಳೋಣ. ಸುಮ್ಮನೆ 20,000 ನಮ್ಮ ಅಪ್ಪ ಹೇಳ್ತಾವ್ರೆ, ಯಾರ ಜೊತೆ ಇದೆಯಾ ಬಾರೋ, ನಿನ್ ಬಿಟ್ಟು ಇರಕ್ಕಾಯ್ತಾ ಇಲ್ಲ ಮನೆಗೆ, 20 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಬಂದ್ಬಿಡು ಮನೆಗೆ ಅಂತ ಹೇಳೋಣ. ಅದಕ್ಕೆ ನಾನು ನಿನ್ನ ಅಕೌಂಟ್ಗೆ ಹಾಕ್ತೀನಿ, ನೀನು 10 ಲಕ್ಷ ನಾನು 10 ಲಕ್ಷ ಮಡಿಕೊಬಿಡೋಣ. ಅಣ್ಣ ಇಬ್ರು ದುಡ್ಡು ಮಾಡೋ ಅವಕಾಶ ಕಾಣೋಣ, ನನ್ಗೂ ದುಡ್ಡು ಬೇಕು ನಿನ್ಗೂ ದುಡ್ಡು ಬೇಕು, ಆರಾಮಾಗಿ ಸುಂದಿರೋ ನಿಮಿಷ ಆಯ್ತು, ಇರೋ ನಿಮಿಷ. ಹಲೋ ಪಾಪಾ, ಅದೇ ಈಗ 20 ಲಕ್ಷ ಸಾಕಾಗಲ್ಲ, 30 ಲಕ್ಷ ಕೊಡ್ತೀನಿ ಅಂದ್ರೆ ಬಿಡ್ತೀನಿ ಅಂತಾರ ಅವರು. ನಾನು ಜೀವನ ಕಟ್ಕತೀನಿ ನಿನ್ನಿಂದ. ನಾನು ಹಣ ಏನಿಲ್ಲ, ನೀನ್ ಅಕೌಂಟ್ ನಂಬರ್ ಕೊಡೋದು ಕಾಸು ಹಾಕ್ತಾರೆ, ಸುಮ್ಮನೆ. ಹಲೋ, ಅದೇ ಪಾಪ ಅವರು ತಮ್ಮ ಬೇರೆ ಅವರಂತೆ, ಅವ್ರಿಗೊಂದು 10 ಲಕ್ಷ ಬೇಕಂತೆ. ಕಟ್ ಮಾಡಿದ್ರೆ ಮತ್ತೆ ಮಾಡಲ್ಲ ಇರೋಣ ಒಂದು ನಿಮಿಷ. ಹಲೋ, ಹಾ ಆದ್ರೂ ಸೈಕ್ ಆಗ್ಬಿಟ್ಟೆ ಅಣ್ಣ ನಾನು.